ಬಿಡಿಎ ನೌಕರರ ಸಂಘದ ಅಧ್ಯಕ್ಷರ ಕಳ್ಳಾಟದ ಒಂದು ಸ್ಟೋರಿ ಬಂದಿರುವಂಥದ್ದು. ಭೂಕಳ್ಳರ ಜೊತೆ ಶಾಮೀಲಾದ್ರೆ ಹಾಗಾದ್ರೆ ಬಿಡಿಎ ನೌಕರರ ಸಂಘದ ಅಧ್ಯಕ್ಷರು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಿಜಕ್ಕೂ ಕೂಡ ಈ ರೀತಿಯಾಗಿ ನೌಕರರ ಸಂಘದ ಅಧ್ಯಕ್ಷರು ಕೂಡ ಭೂಕಳ್ಳರ ಜೊತೆ ಸೇರಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನೇ ಕೇಳಿದ್ರೆ ಒಂದ್ ಕಡೆ ಎಲ್ಲೋ ಆತಂಕ ಆಗುತ್ತೆ. ಏನು ಇವರು ಕೂಡ ಈ ರೀತಿಯಾಗಿ ಕಳ್ಳಾಟವನ್ನ ಶುರು ಮಾಡಿದ್ರ ಅಂತ. ಭೂಕಳ್ಳರ ಜೊತೆ ಶಾಮೀಲಾಗಿದ್ದಾರಾ ಬಿಡಿಎ ನೌಕರರ ಸಂಘದ ಅಧ್ಯಕ್ಷರು ಎನ್ನುವಂತಹ ಪ್ರಶ್ನೆ ಇದೆ. ಬಿಡಿಎನಲ್ಲಿ ಇದ್ದುಕೊಂಡೇ ನೌಕರರ ಸಂಘದ ಅಧ್ಯಕ್ಷ ದ್ರೋಹ ಆಗ್ತಾ ಇದೆ. ಭೂ ಒತ್ತುವರಿದಾರರಿಗೆ ಬಿಡಿಎ ನೌಕರರ ಮಂಜುನಾಥ ಶ್ರೀರಕ್ಷೆಯನ್ನು ಕೊಡ್ತಾ ಇದ್ದಾರೆ. ಒತ್ತುವರಿದಾರರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಬಿಡಿಎ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್. ಬೆಂಗಳೂರು ಅಗ್ರಹಾರ ದಾಸರಹಳ್ಳಿ ಸರ್ವೆ ನಂಬರ್ 8ರಲ್ಲಿ ಬಿಡಿಎ ಜಾಗ ಒತ್ತುವರಿ ಮಾಡಲಾಗಿದೆ. ಈ ಭೂಮಿ ಏನಿದೆ ಭೂ ಒತ್ತುವರಿ ಬೆನ್ನಲ್ಲೇ ತೆರವು ಮಾಡೋಕೆ ಬಂದಂತಹ ಬಿಡಿಎ ಟೀಮ್ ಏನಿರುತ್ತೆ, ಈ ವೇಳೆ ಭೂಗಳ್ಳರ ಪರವಾಗಿ ನಿಂತುಕೊಂಡು ಅಧಿಕಾರಿಗಳ ಜೊತೆ ಅಧ್ಯಕ್ಷ ಗಲಾಟೆ ಮಾಡಿಕೊಂಡಿದ್ದ. ನೌಕರರ ಸಂಘದ ಅಧ್ಯಕ್ಷರಿಂದ ಬಿಡಿಎ ಎಇ ಅಶೋಕ್ ಜಗಳ ಆಗಿದೆ. ಬಿಡಿಎ ಒತ್ತುವರಿಗೆ ಅಡ್ಡಿ ಮಾಡಿದ ನೌಕರರ ಸಂಘ ಅಧ್ಯಕ್ಷ ಮಂಜುನಾಥ್ ಏನಿದ್ದಾರೆ ಅವ್ರ ವಿರುದ್ಧ ಕೆಲವೊಂದು ಮಾತು ಕೇಳಿ ಬರ್ತಾ ಇದೆ. ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ಸರ್ಕಾರಿ ನೌಕರರೇ ಅಡ್ಡಿ ಮಾಡಿದರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದ. ಒತ್ತುವರಿ ಸ್ಥಳದಲ್ಲಿ ಎಇ ಹಾಗೂ ಬಿಡಿಎ ನೌಕರರ ಅಧ್ಯಕ್ಷರ ನಡುವೆ ದೊಡ್ಡ ಮಟ್ಟದ ಗಲಾಟೆ ನಡೆದಿದೆ. ನಿಯಮದ ಪ್ರಕಾರ ಭೂ ಒತ್ತುವರಿ ತೆರವು ಮಾಡೋಕೆ ಬಂದಂತಹ ಬಿಡಿಎ ಇಂಜಿನಿಯರಿಂಗ್ ಟೀಮ್ಗಳೇನಿದೆ ಅವ್ರ ಜೊತೆ ಈ ವೇಳೆ ಭೂಗಳ್ಳರ ಪರ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಬಿಡಿಎ ನೌಕರರ ಸಂಘದ ಅಧ್ಯಕ್ಷ. ಬಿಡಿಎ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಕಳ್ಳಾಟ ಎಲ್ಲವೂ ಕೂಡ ಈಗ ಬಯಲಾಗಿದೆ. ಬಿಡಿಎ ಆಯುಕ್ತ ಮಣಿವಣ್ಣನ್ ಹಾಗೂ ಅದರ ಅಧ್ಯಕ್ಷ ಹ್ಯಾರಿಸ್ ಏನಿದ್ದಾರೆ ಅವರು ಮಂಜುನಾಥ್ ಬಗ್ಗೆ ಗಮನಿಸಬೇಕಾಗುತ್ತೆ. ಏನು ಮಾಡ್ತಾ ಇದ್ದಾರಂತೆ, ಕೂಡಲೇ ಒತ್ತುವರಿ ತೆರವಿಗೆ ಅಡ್ಡಿ ಮಾಡಿದಂತಹ ಅಧ್ಯಕ್ಷ ಮಂಜುನಾಥ್ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಂತಹ ನೌಕರರ ಸಂಘದ ಅಧ್ಯಕ್ಷನಿಂದ ಬಿಡಿಎ ಮಾನ ಮರ್ಯಾದೆ ಎಲ್ಲವೂ ಕೂಡ ಹರಾಜಾಗ್ತಾ ಇದೆ. ಭೂ ಒತ್ತುವರಿ ಮಾಡೋಕೆ ಇವರೇ ಹೆಲ್ಪ್ ಮಾಡ್ತಾ ಇದ್ದಾರೆ, ಇವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಡಿಎ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ನ ಕಳ್ಳಾಟ ಎಲ್ಲವೂ ಕೂಡ ಈಗ ಬಟಾಬಯಲಾಗಿದೆ. ಬಿಡಿಎಗೆ ದ್ರೋಹ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭೂ ಒತ್ತುವರಿದಾರರೇನಿದ್ದಾರೆ ಅವರಿಗೆ ಮಂಜುನಾಥ್ ಸಪೋರ್ಟ್ ಮಾಡ್ತಾ ಇದ್ದಾನೆ, ಅವರಿಗೆ ರಕ್ಷೆ ಇದೆ, ಏನಾದರೂ ನಾನು ಕಾಪಾಡ್ತೀನಿ ಅಂತ ಒತ್ತುವರಿದಾರರ ಬೆನ್ನಿಗೆ ನಿಂತ್ಕೊಂಡು ಕಳ್ಳಾಟವನ್ನು ಮಾಡ್ತಾ ಇದ್ದಾನೆ. ನೋಡಿ, ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿ ಸರ್ವೆ ನಂಬರ್ 8ರಲ್ಲಿ ಬಿಡಿಎ ಜಾಗ ಇದೆ, ಅದನ್ನು ಒತ್ತುವರಿ ಮಾಡಿದ್ದಾರೆ ಕೆಲವರು. ಆ ಒತ್ತುವರಿ ಮಾಡಿದ್ರಲ್ಲ ಅದನ್ನು ಸರಿಪಡಿಸಬೇಕು, ತೆರವು ಮಾಡೋಕೆ ಅಂತ ಬಿಡಿಎ ಅಧಿಕಾರಿಗಳು ಬಂದಿರ್ತಾರೆ. ಇದೇ ವೇಳೆ ಭೂಗಳ್ಳರ ಪರವಾಗಿ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ ಅಧ್ಯಕ್ಷರು, ಗಲಾಟೆ ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಬಂದಂತಹ ಎಇ ಅಶೋಕ್ ಏನಿದ್ದಾರೆ ಅವರು ಮತ್ತು ಮಂಜುನಾಥ್ ಇವರಿಬ್ಬರು ಕೂಡ ಜಗಳ ಮಾಡ್ಕೊಂಡಿದ್ದಾರೆ. ಮಾತಿಗೆ ಮಾತು ಬೆಳೆದಿದೆ. ಅಲ್ಲಿ ಒತ್ತುವರಿಗೆ ಅಡ್ಡಿ ಮಾಡ್ತಾ ಇದ್ದೀರಿ ನೀವು ಅಂತ. ಸರ್ಕಾರಿ ಜಾಗವನ್ನು ಯಾರೇ ಒತ್ತುವರಿ ಮಾಡಿದ್ರು ಕೂಡ ತೆರವು ಮಾಡ್ತಾರೆ, ಅದಕ್ಕೆ ಅಧಿಕಾರಿಗಳು ಬರ್ತಾರೆ, ಅವರಿಗೆ ಯಾರೂ ಕೂಡ ಅಡ್ಡಿಯನ್ನು ಪಡಿಸಬಾರದು. ಆದರೆ ಇಲ್ಲಿ ಮಂಜುನಾಥ್ ಮಾಡ್ತಾ ಇರುವಂಥದ್ದೇನು, ಅವರನ್ನೇ ತಡೆದು ನಿಲ್ಲಿಸಿ ಅವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ನಿಯಮ ಇದೆ, ಏನು ಕಾನೂನು ಇದೆ, ಅದು ಯಾವುದನ್ನು ಕೂಡ ಪಾಲಿಸ್ತಾ ಇಲ್ಲ. ಇಲ್ಲಿ ಬಿಡಿಎ ನೌಕರರ ಸಂಘದ ಅಧ್ಯಕ್ಷನಾಗಿ ಬಿಡಿಎ ಪರವಾಗಿರಬೇಕಾದ್ರೆ ಇವ್ರು ಮಾಡ್ತಿರುವಂತಹ ಕೆಲಸವನ್ನು ನೋಡಿದೆ ಆ ಬಿಡಿಎ ಮಾನ ಮರ್ಯಾದೆ ಎಲ್ಲವನ್ನು ಕೂಡ ಹರಾಜಾಗ್ತಾ ಇದ್ದಾರೆ. ಆ ಸಂಸ್ಥೆಗಿರುವಂತಹ ಹೆಸರನ್ನೇ ಏನಿತ್ತಲ್ಲ ನಂಬಿಕೆ ಅದನ್ನೇ ಕಳ್ಕೊಳ್ತಾ ಇದೆ. ಆ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಒಬ್ಬ ಅಧ್ಯಕ್ಷನಾಗಿ ಏನು ಬೆಂಗಳೂರು ಅಗ್ರಹಾರ ದಾಸರಹಳ್ಳಿಯಲ್ಲಿದೆ ಸರ್ವೆ ನಂಬರ್ 8ರಲ್ಲಿ ಬಿಡಿಎ ಜಾಗ ಇದೆ ಒಂದಿಷ್ಟು, ಅದನ್ನು ಒತ್ತುವರಿ ಮಾಡಿದ್ದಾರೆ ಕೆಲವರು. ಇದಕ್ಕಾಗಿ ಕಾಯ್ತಾ ಇರ್ತಾರೆ ಬೆಂಗಳೂರಿನಲ್ಲಿ ಕೆಲ ಜನ. ಅವ್ರಿಗೇನು ಅಧಿಕಾರಿಗಳ ಸಪೋರ್ಟ್ ಇದೆ, ಈ ರೀತಿಯಾಗಿ ಅಧ್ಯಕ್ಷಗಳ ಸಪೋರ್ಟ್ ಇದೆ ಅಂತಂದರೆ ಅವ್ರು ಯಾಕೆ ಭಯ ಪಡ್ತಾರೆ, ಯಾರಿಗೆ ಭಯ ಪಡ್ತಾರೆ? ಯಾರಾಗಿದ್ರೆ ನಮಗೆ ಸಪೋರ್ಟ್ ಇದೆ ಅಂತ ಹೇಳಿ ರಾಜಾರೋಷವಾಗಿ ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾರೆ. ಒತ್ತುವರಿ ಆಗಿದೆ, ಅದನ್ನು ಸರಿ ಮಾಡೋಕ್ಕೆ ತೆರವುಗೊಳಿಸ್ಬೇಕಂತ ಅಧಿಕಾರಿಗಳು ಬಂದಿರ್ತಾರೆ. ಬಿಡಿಎ ಎಇ ಆಗಿರುವಂಥ ಅಶೋಕ್ ಬಂದಿರ್ತಾರೆ. ಅವ್ರ ಜೊತೆ ಈ ನೌಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಗಲಾಟೆ ಮಾಡ್ಕೊಂಡಿದ್ದಾನೆ. ಅದನ್ನ ಯಾಕೆ ನೀವು ತೆರವು ಮಾಡ್ತಾ ಇದ್ರೆ ಬಿಡಿ ಬೇಡ ಅಂತ ಅವ್ರಿಗೆ ಸಪೋರ್ಟ್ ಮಾಡಿ ಮಾತನಾಡಿದ್ದಾರೆ. ಇದೇನು ವ್ಯವಸ್ಥೆ ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ವಾ? ಒತ್ತುವರಿ ಸ್ಥಳದಲ್ಲಿ ಎಇ ಅಶೋಕ್ ಏನಿದ್ದಾರೆ ಅವರು ಮತ್ತೆ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಇವರಿಬ್ಬರ ಮಧ್ಯೆ ಕೂಡ ದೊಡ್ಡ ಮಟ್ಟದ ಮಾತುಕತೆ ನಡೆದಿದೆ, ಗಲಾಟೆ ಆಗಿದೆ. ಇದನ್ನು ಬಗೆಹರಿಸೋರು ಯಾರು ಎನ್ನುವಂತಹ ಪ್ರಶ್ನೆ ಇದೆ. ಬಿಡಿಎ ಆಯುಕ್ತ ಏನಿದ್ದಾರೆ ಮಣಿವಣ್ಣನ್ ಹಾಗೂ ಅಧ್ಯಕ್ಷ ಆಗಿರುವಂತಹ ಹ್ಯಾರಿಸ್ ಅವರು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು, ಅಥವಾ ಇದಕ್ಕೆ ಬ್ರೇಕ್ ಹಾಕ್ತಾರೆ ಇಲ್ಲ ಅಂತ ಕಾದು ನೋಡಬೇಕಾಗುತ್ತೆ. ಓಕೆ, ಇದ್ರ ಬಗ್ಗೆ ಮಾತನಾಡೋಕೆ ಬಿಡಿಎ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ, ಏನಿದು ವಿಚಾರ ಅಂತ? ಅವ್ರಿಗೆ ನೀವೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸರ್ಕಾರಿ ಅಧಿಕಾರಿಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಏನಿದು ಕತೆ ಅಂತ?
ನಾನು ಅಲ್ಲಿ BDA ಪರನು ಹೋಗಿಲ್ಲ, BDA ಎಗೇನೆಸ್ಟ್ ಆಗು ನಾನು ಹೋಗಿಲ್ಲ. ಹಲೋ, ಇಲ್ಲಿ ಮತ್ತೆ ಏನಾಗ್ತದೆ, ಯಾಕೆ ನೀವು ಅವ್ರನ್ನ ತಡೆದಿದ್ದೀರಿ ಅಂತ? ಏನು ಅವ್ರ ಪರವಾಗಿ ನಿಮ್ದು ವಾಯ್ಸ್ ನನ್ಗೆ ಕೇಳಿಸ್ತಾ ಇಲ್ಲ. ಆ ತೆರವು ಮಾಡೋಕೆ ಬಂದಿದ್ದಂತಹ ಅಧಿಕಾರಿಗಳೇನಿದ್ರೆ ಅಶೋಕ್ ಅವ್ರ ಜೊತೆ ನೀವು ಗಲಾಟೆ ಮಾಡ್ಕೊಂಡಿದ್ರೆ, ಏನೋ ಮಾತಿಗೆ ಮಾತು ಬೆಳೆದಿದೆ. ಏನ್ ಅಶೋಕ್ ಇದ್ರು ಅವ್ರ ಹತ್ರ ನಾನು ಕ್ವಶನ್ ಮಾಡ್ತೀನಿ, ಏನಂತ ಕ್ವಶನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸರ್ ನೋಡಿ ನೀವೇ ನೋಟಿಸ್ ಕೊಟ್ಟಿದ್ದೀರಾ 7 ದಿನದಲ್ಲಿ ತೆರವುಗೊಳಿಸ್ಕೊಳ್ಳಿ ನಿಮ್ ಕಾಂಪೌಂಡ್ ಅಂತ ಹೇಳಿ. ನೀವು ಕೊಟ್ಟಿ ನೋಟಿಸ್ 6ನೇ ತಾರೀಕು ನೀವು ನೋಟಿಸ್ ಇಶ್ಯೂ ಮಾಡಿದಿರಿ, 10ನೇ ತಾರೀಕೆ ಬಂದು ವಿತಿನ್ 3 days ವರ್ಕಿಂಗ್ ಡೇಸ್ ಅಲ್ಲೇ ಹೊಡೆದಿದ್ದೀರಿ. ಇನ್ನ ಕಾಲಾವಕಾಶ ಇತ್ತಲ್ಲ, ಕಾಲಾವಕಾಶ ಕೊಡಿದ್ರೆ ಯಾಕೆ ಡೆಮೊಲಿಷನ್ ಮಾಡಿದ್ರಿ? ಡೆಮೊಲಿಷನ್ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಬೇಕಿತ್ತಲ್ಲ, ಅವ್ರಿಗೂ ಕಾಲಾವಕಾಶ ಕೊಡ್ಬೇಕಿತ್ತಲ್ಲ ಅಂತ ಮಾತ್ರ ನಾನು ಮಾತಾಡಿದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ಡೆಮೊಲಿಷನ್ ಮಾಡಬೇಡಿ ಆ ತರ ಅದು ನಾನು ಇದು ಮಾಡಿಲ್ಲ ಸರ್. ನಾನು ಅದಕ್ಕೆ ಅವರ ಪ್ರತಿಕ್ರಿಯೆ ಏನಿದೆ ಅಂತ ಅವ್ರೇನ್ ಹೇಳಿದ್ರು? ಅವರು ಖಾಲಿ ಕಾಂಪೌಂಡ್ ಇದೆ ಹಾಗೆ ಹೊರಬಿಡ್ಬೋದು ಅಂದ್ರು. ಇಲ್ಲ ಸರ್, ಪ್ರೊಸೀಜರ್ ಲ್ಯಾಪ್ಸ್ ಮಾಡಬೇಡಿ, ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ಲ್ಯಾಪ್ಸ್ ಮಾಡಿ ಅಂತ, ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ಡೆಮೊಲಿಷನ್ ಮಾಡಿ ಅಂತ ಹೇಳಿದ್ದೀನಿ ಸರ್. ಮತ್ತೆ ಇಲ್ಲಿ ಬರ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ, ಬಂದಂತಹ ಅಧಿಕಾರಿಗಳಿಗೆ ಇವರು ಅವರ ಕಾರ್ಯವನ್ನ ಕೆಲಸವನ್ನ ಮಾಡೋಕೆ ಬಿಡ್ತಾ ಇಲ್ಲ, ಅಡ್ಡಿಪಡಿಸ್ತಾ ಇದ್ದಾರೆ. BDAದಲ್ಲಿ ಇವರು ಕೂಡ BDA ನೌಕರರಾಗಿ ಅಧ್ಯಕ್ಷರಾಗಿ ಇವರೇ ಈ ರೀತಿಯಾಗಿ ನಡೆದುಕೊಂಡ್ರೆ ಹೇಗೆ, BDA ವಿರುದ್ಧವಾಗಿ ಇವರೇ ನಡೆದುಕೊಂಡ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಇದೆ ಸರ್. ಈಗ BDAದಲ್ಲಿ 1000 ಕೋಟಿ ಪ್ರಾಪರ್ಟಿನ ನಾವು BDA ವಶಕ್ಕೆ ತಗೊಂಡಿದೀವಿ ಸರ್. ಎಲ್ಲೂ ಸಹ ನಾನು ಹೋಗಿ ಯಾರು ಸಪೋರ್ಟ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ನಾನು ಮಾಡಿಲ್ಲ ಸರ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಕ್ಲಾರಿಟಿ ನನ್ನ ತಗೊಂಡ್ಬಿಡಿ ಸರ್. ನಾನು ನಮ್ಮ BDA ಇಂದ ಇಶ್ಯೂ ಮಾಡೋ ನೋಟಿಸ್ 6/2/2026 ನೋಟಿಸ್ ಕೊಡ್ತಾರೆ, ತಿಳುವಳಿಕೆ ಪತ್ರ ಕೊಡ್ತಾರೆ. ಈ ಪತ್ರ ತಲುಪಿದ 7 ದಿನಗಳಲ್ಲಿ ನೀವು ಇದನ್ನ ಕಾಂಪೌಂಡ್ ನ ತೆರವುಗೊಳಿಸತಕ್ಕದ್ದು, ಇಲ್ಲವಾದಲ್ಲಿ ನಾವು ಪ್ರಾಧಿಕಾರದಂತೆ ನಿಯಮಾನುಸಾರ ಕ್ರಮ ತಗೋತೀವಿ ಅಂತ ನಮ್ಮ ಪ್ರಾಧಿಕಾರದಿಂದ ಕೊಟ್ಟಿರೋ ನೋಟಿಸ್ಗೆ ಇನ್ನ ಕಾಲಾವಕಾಶ ಇದೆ. ಅವ್ರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ಒಂದು ಕಾಲಾವಕಾಶ ಕೊಡಿ, ಡೆಮಾಲಿಷನ್ ಮಾಡಬೇಡಿ ಅಂತ ಹೇಳಿ. ಅದು ಸಹ ನನ್ಗೆ ಬಹಳ ಬೇಕಾಗಿರೋ ವ್ಯಕ್ತಿ ಪ್ರಾಪರ್ಟಿ ಆಗಿರೋದಕ್ಕೋಸ್ಕರ ಆ ನೋಟಿಸ್ಗೆ ಇನ್ನ ಟೈಮ್ ಇದೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಆ ನೋಟಿಸ್ಗೆ ರಿಪ್ಲೈ ಮಾಡಕ್ ಅವ್ರು ಕಾಲಾವಕಾಶ ಕೊಡಿ ಅಂತ ಹೋಗಿದ್ದೇನೆ ವಿನಾ ನನ್ನ ಪ್ರಾಧಿಕಾರ ಡೆಮಾಲಿಷನ್ ಮಾಡಬೇಡಿ, ಪ್ರಾಧಿಕಾರಕ್ಕೆ ತಗೋಬೇಡಿ ಅಂತ ಏನು ಹೇಳಿ ಇಲ್ಲ ಇದು ಮಾಡಿಲ್ಲ ಸರ್. ಹಾಗಾದ್ರೆ ನಿಮ್ ಕಡೆಯಿಂದ ಯಾವ್ದು ತೊಂದರೆ ಇಲ್ಲ ಈ ವಿಚಾರದಲ್ಲಿ? ಈ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್. ಅವ್ರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಆ ಪ್ರಾಪರ್ಟಿ ಅವ್ರದ್ದೆಲ್ಲ 7 ದಿನದ ನಂತರ ಡೆಮಾಲಿಷನ್ ಮಾಡಿದ್ರೆ ನಾನೇ ಮುಂದೆ ನಿಂತ್ಕೊಂಡು ಡೆಮಾಲಿಷನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಧನ್ಯವಾದ ಮಾತಾಡೋದಕ್ಕೆ ಮಂಜುನಾಥ್ ಅವರೇ. ನೋಡಿ, ಈ ವಿಚಾರದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಅಧಿಕಾರಿಗಳು ಹೋಗಿದ್ದಾರೆ. ಮಂಜುನಾಥ್ ಅವರು ಹೇಳ್ತಾ ಇರುವಂತದ್ದೇನು, ಕಾನೂನಿನ ಪ್ರಕಾರ ಏನು ನೋಟಿಸ್ ಕೊಟ್ಟಿದ್ರು ಆ ಸಮಯ ಇತ್ತು, ಆ ಸಮಯಕ್ಕೂ ಮುಂಚೆ ಬಂದು ಇವ್ರು ಮಾಡ್ತಾ ಇದ್ರು. ನಾನು ಅದನ್ನು ಜಸ್ಟ್ ಹೋಗಿ ಕ್ವಶನ್ ಮಾಡುವಂತಹ ಕೆಲಸ ಮಾಡಿದೆ ಅಷ್ಟೇ, ಈ ರೀತಿಯಾದ ಮಾತು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಕೇಳ್ತಾ ಇರುವಂತಹ ಮಾತು ಏನು ಅಂತಂದ್ರೆ, BDA ವಿಚಾರವಾಗಿ ಏನು ಈ ವಿಚಾರ ಇದು ನಡೀತಾ ಇದೆ, ಯಾರು ಒತ್ತುವರಿ ಮಾಡಿದ್ದಾರೆ, ಅವ್ರು ನಮಗೆ ಒಂದು ಆಪ್ತರಿದ್ದಾರೆ. ಚೆಕ್ ಮಾಡಿ ಫೋನ್ ಮಾಡ್ರಿ, ಡಾಕ್ಯುಮೆಂಟ್ ಕೊಡ್ತಾ ಸಬ್ಮಿಷನ್ ಹೇಳ್ತೀನಿ. ನಾನು ಡಿಪಾರ್ಟ್ಮೆಂಟ್ ಹೊಡೆದಾಡಕ್ಕೆ ಬಂದಿದ್ದೀವಿ. ಇಲ್ಲ ಅಂತ ಹೇಳಲ್ಲ, ನಾನು BDA ಅಗೇನೆಸ್ಟ್ ಮಾಡಕ್ ಬಂದಿಲ್ಲ. ಡಾಕ್ಯುಮೆಂಟ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.